ಇನ್ನು ರಾಜಕೀಯ ಸುದ್ದಿಗೆ ಬರೋಣ. ಇವತ್ತಿನಿಂದ ಸ್ವಾಭಿಮಾನಿ ರಾಮುಲು ಅವರ ಪಾದಯಾತ್ರೆ ಶುರುವಾಗ್ತಾ ಇದೆ. ಬೀದರ್ನಿಂದ ಬೆಂಗಳೂರುವರೆಗೆ ಒಟ್ಟು 921 ಕಿಲೋಮೀಟರ್ ಪಾದಯಾತ್ರೆಯನ್ನು ಅವರು ನಡೆಸ್ತಾರೆ. ಬೀದರ್ನ ಬಸವ ಕಲ್ಯಾಣದ ಅನುಭವ ಮಂಟಪದಿಂದ ಇದು ಆರಂಭವಾಗುತ್ತೆ. 54 ದಿನಗಳ ಕಾಲ ಇದು ನಡೆಯುತ್ತೆ. ಸುಮಾರು 20,000 ಕಾರ್ಯಕರ್ತರು ರಾಮುಲು ಅವರಿಗೆ ಸಾಥ್ ಕೊಡ್ತಾರೆ. ಥೇರಾ ಮೈದಾನದಲ್ಲಿ ನಡೆಯುವ ಸಮಾರಂಭದಲ್ಲಿ ಸುಮಾರು 1 ಲಕ್ಷ ಜನ ಸೇರೋ ನಿರೀಕ್ಷೆ ಇದೆ. ಪಾದಯಾತ್ರೆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಗೆ ಊಟ ಕೊಡೋ ಸಲುವಾಗಿ ಉತ್ತರ ಕರ್ನಾಟಕ ಶೈಲಿಯ 7 ಲಕ್ಷಕ್ಕೂ ಅಧಿಕ ಖಡಕ್ ರೊಟ್ಟಿಗಳನ್ನು ತಯಾರಿಸಲಾಗಿದೆ. ಇದು ಶ್ರೀರಾಮುಲು ಅವರ ರಾಜಕೀಯ ದಿಕ್ಸೂಚಿ ಅಂತ ಹೇಳಲಾಗ್ತಾ ಇದೆ. ಭಾರೀ ಕುತೂಹಲವನ್ನು ಕೂಡ ಕೆರಳಿಸಿದೆ. ಇವತ್ತು ಸಂಜೆ 5 ಗಂಟೆಗೆ ಪಾದಯಾತ್ರೆ ಆರಂಭವಾಗುವಂಥ ನಿರೀಕ್ಷೆ ಇದೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಅನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಹೇಗೆ ಸಿದ್ಧತೆಗಳಾಗಿದೆ ರಾಮುಲು ಪಾದಯಾತ್ರೆಗೆ? ಸಂಜೆ ಎಷ್ಟೊತ್ತಿಂದ ಆರಂಭ ಆಗುತ್ತೆ? ರಂಗನಾಥ್, ಬೆಳಗ್ಗೆ 6 ಗಂಟೆಗೆ ಅವರು ವಿವಿಧ ಧಾರ್ಮಿಕ ಕೇಂದ್ರಗಳಿಗೆ ಮತ್ತು ಚರ್ಚ್ಗಳಿಗೆ ಭೇಟಿ ನೀಡಿ ಮುಂದೆ ಹೋಗಬೇಕಂತ ಕಾರ್ಯಕ್ರಮ ಸುಮಾರು 4 ಗಂಟೆಗಳ ಕಾಲ ಈಗ ತಡವಾಗಿ ಆರಂಭ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ವಿವಿಧ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಜನರು ಕೂಡ ಇಲ್ಲಿ ಬೀದರ್ಗೆ ಬಂದಿದ್ದಾರೆ. ಈಗಾಗಲೇ ಎಲ್ಲಾ ಪೂರ್ವ ಸಿದ್ಧತೆಗಳು ರಾಮುಲು ಬಳ್ಳಾರಿಯಿಂದ ಬಂದ ಅವರ ಅಭಿಮಾನಿಗಳು ಕೂಡ ಮಾಡಿದ್ದಾರೆ. ಒಟ್ಟಾರೆ ಬೀದರ್ನಲ್ಲಿ ಬಸವ ಜಯಂತಿ ನಿಮಿತ್ತ ಒಂದ್ ಕಡೆ ಬಸವ ಜಯಂತಿ ಆಚರಣೆ ಒಂದ್ ಕಡೆ ಇದ್ರೆ, ಮತ್ತೊಂದ್ ಕಡೆ ಪಾದಯಾತ್ರೆಯ ಸಂಭ್ರಮ ಕೂಡ ಇಲ್ಲಿ ಒಂದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.